ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ LPG ಸಿಲಿಂಡರ್ಗೆ ಭಾರಿ ಅಭಾವ ತಲೆದೋರಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ ಯುದ್ಧ ನಡೀತಾ ಇದೆ. ದೇಶದಲ್ಲಿ LPG ಸಿಲಿಂಡರ್ಗೆ ಭಾರಿ ಅಭಾವ ಉಂಟಾಗಿದೆ. 10 ಸಿಲಿಂಡರ್ ಬದಲು 5 ಸಿಲಿಂಡರ್ಗಳನ್ನ ಕೊಡ್ತಾ ಇದ್ದಾರೆ. ಹೋಟೆಲ್ ಉದ್ಯಮಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹುಬ್ಬಳ್ಳಿ ಹೋಟೆಲ್ ಮಾಲೀಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಇದು ನಮ್ಮ ದೇಶದ ಮೇಲೆ ಈ ರೀತಿ ಪರಿಣಾಮವನ್ನ ಬೀರ್ತಾ ಇದೆ. LPG ಸಿಲಿಂಡರ್ಗೆ ಭಾರಿ ಅಭಾವ ಉಂಟಾಗಿದೆ. 10 ಸಿಲಿಂಡರ್ ಬದಲು 5 ಮಾತ್ರ ಕೊಡ್ತಿದ್ದಾರೆ. ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೋಟೆಲ್ ಅಸೋಸಿಯೇಷನ್ ರಾಜೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ ಹಿನ್ನೆಲೆ ಈಗ ನಮಗೆ 10 ಗ್ಯಾಸ್ ಸಿಲಿಂಡರ್ ಬದಲು ಕೇವಲ 5 ಮಾತ್ರ ಕೊಡ್ತಾ ಇದ್ದಾರೆ. ತುಂಬಾ ಕೊರತೆ ಇದೆ, ಅದಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಸೆಂಟ್ರಲ್ ಹಾಗೂ ಕೇಂದ್ರ ಸಚಿವರ ಜೊತೆಗೆ ಮಾತಾಡಿದ್ದೇವೆ. ಗ್ಯಾಸ್ ಸಿಲಿಂಡರ್ ಕೊರತೆ ಆಗಲ್ಲ ಅಂತ ಸೆಂಟ್ರಲ್ ಸಚಿವರು ಹೇಳಿದ್ದಾರೆ. ಒಂದ್ ವೇಳೆ ಏನಾದರೂ ಗ್ಯಾಸ್ ಸಿಲಿಂಡರ್ ಕೊರತೆ ಆದರೆ ನಾವು ಸುಮ್ಮನೆ ಇರಲ್ಲ, ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅಂದರೆ ಶನಿವಾರದಿಂದ ದರ ಏರಿಕೆಯಾಗಿದೆ. ಅದಾದ ಬಳಿಕ ಸಪ್ಲೈ ಕೂಡ ನಿಂತು ಹೋಗಿದೆ. ಹೀಗಾದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪರಿಣಾಮ ಬೀರುತ್ತೆ, ಎಸ್ಪೆಷಲಿ ಹೋಟೆಲ್ ಉದ್ಯಮಕ್ಕೆ ಅಂತ ಅವರು ರಿಯಾಕ್ಟ್ ಮಾಡಿದ್ರು. ಹೋಟೆಲ್ ಅಸೋಸಿಯೇಷನ್ನ ರಾಜೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಮರ್ಷಿಯಲ್ ಸಪ್ಲೈ ಭಾಳ ಕಮ್ಮಿ ಆಗ್ತಾ ಉಂಟು, ಭಾಳ ಹೆರೇಬಲ್ ಉಂಟು. ಏನಂದರೆ ಈ ಗ್ಯಾಸ್ ಈ ನಾಳೆ ಏನಾಗುತ್ತೆ ಅಂತ 5ಕ್ಕಿಂತ ಹೋಟೆಲೆಲ್ಲ ನಾವು ನಡೆಸ್ತಾ ಇದ್ದೇವೆ. ಆಮೇಲೆ ನಮ್ಮ ಬೆಂಗಳೂರು ಹೋಟೆಲ್ ಸಂಘದಿಂದ ಅಲ್ಲಿ ಫೋನ್ ಮಾಡಿ ಕೇಳಿದ್ದೀವಿ. ಅವ್ರು ಹೇಳಿದರೆ ಏನು ಚಿಂತೆ ಮಾಡಬೇಡಿ, ನಾವೆಲ್ಲ ಲಿಂಕಲ್ಲಿ ಇದ್ದೇವೆ, ಸೆಂಟ್ರಲ್ ಸ್ಟೇಟ್ ಒಳಗೆ ಎಲ್ಲ ನಾವು ಮಾತಾಡ್ತಾ ಇದ್ದೇವೆ, ಅದು ಅಷ್ಟು ಬೇಗ ನಿಮಗೆ ತೊಂದರೆ ಆಗೋದಿಲ್ಲ, ಧೈರ್ಯ ವೀರ್ಯ ಅಂತ ಹೇಳಿದ್ದಾರೆ. ಆದರೆ ನಂದು ಏನು ಕಳಿಕಳಿ ಅಂತ ಹೇಳಿದರೆ ಸೆಂಟ್ರಲ್ ಮತ್ತು ಸ್ಟೇಟು ಇದು ಏನೋ ಇದು ಕಾರ್ಸಂತೆ ಅವರ ಏನೋ ಇದೊಂದು ಗುಮಾನ ಇರಬೇಕು ಇದು ರೇಟ್ ಹೆಚ್ಚು ಮಾಡಲಿಕ್ಕೆ. ಹಾಗಾಗಿ ಸೆಂಟ್ರಲ್ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೂಡಿ ಇದನ್ನು ಸ್ವಲ್ಪ ಸ್ಕ್ವಾಡ್ ಮಾಡಿ ಇದನ್ನು ಒಂದು ಹಂತಕ್ಕೆ ತರೋದು ಒಳ್ಳೆಯದು. ಯಾಕಂತ ಹೇಳಿದರೆ ಗ್ಯಾಸ್ ಇಲ್ಲಾಂದರೆ ನಮ್ಮ ಜೀವನದ ಅಮೂಲ್ಯ ಅದೊಂದು ಅಂಗ ಇದ್ದಂಗೆ ಗ್ಯಾಸು. ಅದೇ ಇಲ್ಲ ಅಂತ ಹೇಳಿದರೆ ಅದು ಮನುಷ್ಯ ನಶ್ವರ ಆಗಿಬಿಡ್ತಾನೆ. ಹಾಗಾಗಿ ಅದು ಭಾಳ ಈಗ ನೋಡಿ, ಒಂದು ಸಪ್ಲೈ ಆಗಲಿಲ್ಲ ಅಂದರೆ ಒಂದು ಸ್ಟ್ರೈಕ್ ಮಾಡಬೇಕಾಗುತ್ತೆ, ಬಂದ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ, ಬೀದಿಗಿಳಿಬೇಕಾಗುತ್ತೆ. ಅದೇ ಮಾರ್ಗ, ಆ ಮಾರ್ಗ ಬಿಟ್ಟು